ನಮಸ್ಕಾರ ಸ್ನೇಹಿತರೆ ಹೊಸ ಮುನ್ನಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟನ ಶಿವರಾತ್ರಿ ಜಾತ್ರೆ 2026 ಬಗ್ಗೆ ಕಂಪ್ಲೀಟ್ ಮಾಹಿತಿ. ಸ್ನೇಹಿತರೆ ನೀವೇನಾದರೂ ಪಾದಯಾತ್ರೆ ಮಾಡಬೇಕು ಅಂತ ಇದ್ದರೆ ಈ ಸರಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನೀವೇನು ಪ್ರಿಕಾಷನ್ಸ್ ತಗೋಬೇಕು, ಅಥವಾ ನೀವೇನಾದರೂ ಹುಡುಕ್ತಾ ಇದ್ರೆ ಮಲೆ ಮಹದೇಶ್ವರನ ಬೆಟ್ಟ ಜಾತ್ರೆಗೆ, ಶಿವರಾತ್ರಿ ಜಾತ್ರೆಗೆ ಹೇಗೆ ಹೋಗಬೇಕು, ಯಾವತ್ತು ಜನಗಳು ಕಮ್ಮಿ ಇರ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ತುಂಬ ಜನ ವರ್ಷಾನುವರ್ಷ ಲಕ್ಷಾದಿ ಮಂದಿಗಳು ಪಾದಯಾತ್ರೆ ಮಾಡ್ಕೊಂಡು ಅವ್ರು ಹರಕೆ ಕಟ್ಕೊಂಡಿರ್ತಾರೆ. ಹರಕೆ ಕಟ್ಕೊಂಡು ತಾಯಿ ದೇವರು ಒಳ್ಳೇದು ಮಾಡಿದರೆ ನಾನು ಈ ಥರ ಪಾದಯಾತ್ರೆ ಬರ್ತೀನಿ ಅಂತ ತುಂಬ ಜನ ಹರಕೆ ಕಟ್ಕೊಂಡಿರ್ತಾರೆ. ಆ ಹರಕೆನ ತೀರ್ಸೋಕ್ಕೋಸ್ಕರ ಇದು ಚಳಿಲಿ, ಕೊರೆಯ ಚಳಿಲೆಲ್ಲ ನೈಟು ಬೆಳಿಗ್ಗೆ ಎಲ್ಲ ನಡ್ಕೊಂಡು ಮಹದೇಶ್ವರನ ಬೆಟ್ಟಕ್ಕೆ ಬರ್ತಾರೆ. ಸ್ನೇಹಿತರೆ, ಇದು ಬೇರೆ ಥರ ನೀವು ಇದಕ್ಕೆಲ್ಲ ಹೋಗ್ತಾರೆ, ಧರ್ಮಸ್ಥಳಕ್ಕೆಲ್ಲ ಹೋಗ್ತಿರಲ್ಲ ಆ ಥರ ಸೇಫೆಸ್ಟ್ ಅಲ್ಲ ಇದು ಪಾದಯಾತ್ರೆ. ಇದು ನೀವು ಇಲ್ಲಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಬೇಕು ಅಂದರೆ ತುಂಬ ಜನ ಕಾವೇರಿ ನದಿ ದಂಡೆಯಲ್ಲಿ ಹೋಗ್ತಾರೆ. ತುಂಬ ಜನ ಬೆಟ್ಟ, ತಾಳ ಬೆಟ್ಟ, ಅವೆಲ್ಲ ಮಹದೇಶ್ವರನ ಬೆಟ್ಟ ಅವೆಲ್ಲ ಕ್ರಾಸ್ ಮಾಡ್ಕೊಂಡು ನೈಟ್ ಟೈಮೆಲ್ಲ ಜರ್ನಿ ಮಾಡ್ತಾರೆ. ಈ ಸರಿ ಏನಾಗಿದೆ, ಒಬ್ಬರು ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಚಿರತೆ ಒಂದು ದಾಳಿ ಮಾಡಿ ಅವ್ರನ್ನ ಸಾಯಿಸೇ ಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೀವೇನಾದರೂ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಬೇಕು ಅಂದರೆ ಆ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಬಂದದ್ದು ಮಾರ್ನಿಂಗ್ ಮಾತ್ರ ಪಾದಯಾತ್ರೆ, ನೈಟು ಅಲೋಡ್ ಇರೋಲ್ಲ. ಹಾಗಾಗಿ ಪ್ರತಿಯೊಬ್ಬರು ನೀವು ಯಾರ್ಯಾರು ತುಂಬ ಜನ ಬೆಟ್ಟಕ್ಕೆ ಹೋಗೋರೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಸೈಡು ಮತ್ತು ಮೈಸೂರು ಸೈಡರು ತುಂಬ ಜನ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀರ ಸ್ನೇಹಿತರೆ. ತುಂಬ ಜನ ಇದು ಸೇಫ್ ಆಗಿ ತುಂಬ ಜಾಸ್ತಿ ತುಂಬ ಒಂದು 2-3 ಜನ ಗ್ರೂಪಾಗಿ ಹೋಗಕ್ಕೆ ಹೋಗ್ಬೇಡಿ. ಗ್ರೂಪ್ ಆಗಿದ್ರು 5 ಜನ, 10 ಜನ, ಮತ್ತೆ ಒಂದು 20 ಜನ, ಆ ಥರ ಗ್ರೂಪ್ ಆಗಿ ನೀವು ನಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಅದು ಕೂಡ ಕಾವೇರಿ ನದಿ ದಡದಲ್ಲಿ ಹೋಗೋದು ತುಂಬಾ ಬೆಸ್ಟು. ತುಂಬ ಜನ ಬೊಮ್ಮಸಂದ್ರದಿಂದ ಕಾವೇರಿ ನದಿ ದಡದಲ್ಲಿ ಪ್ರತಿಯೊಬ್ಬರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ತಾಳ ಬೆಟ್ಟ, ಯಾವುದು ಇನ್ನೊಂದು ತಾಳ ಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ, ಅದು ಕೂಡ 20 ಕಿಲೋಮೀಟರ್ ಸ್ಟ್ರೆಚ್ಚು. ಅಲ್ಲಿಂದ ಸ್ವಲ್ಪ ಡ್ರಿಂಕಿಂಗ್ ವಾಟರ್ ಅವು ಇವೆಲ್ಲ ಇಟ್ಟಿರ್ತಾರೆ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಅಲ್ಲಿ ನೈಟ್ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಚಿರತೆಗಳು ಬಂದು ದಾಳಿ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಏನಕ್ಕೆ, ನಮ್ಮ ಪ್ರಾಣ ತುಂಬಾ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಈ ಪಾದಯಾತ್ರೆ ಮಾಡಬೇಕಾದ್ರೆ ನೋಡಿಕೊಂಡು ಪಾದಯಾತ್ರೆ ಮಾಡಿ. ನೈಟ್ ಟೈಮು ಬೆಟ್ಟದಲ್ಲೆಲ್ಲ ಹೋಗಕ್ಕೆ ಹೋಗ್ಬಿಡಿ. ರೋಡಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗಿ, ನೈಟ್ ಟೈಮು ಬೆಟ್ಟದಲ್ಲಿ ಮಾತ್ರ ಯಾರು ನಡ್ಕೊಳಕ್ಕೆ ಹೋಗಿ ಪಾದಯಾತ್ರೆ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಇದೊಂದು ಸೂಚನೆ ಅಂತಾರೆ ಅನ್ಕೊಳ್ಳಿ. ಹಾಗಾಗಿ ಪ್ರತಿಯೊಬ್ಬರು ಈ ಸರಿಯೇ ನಮ್ಮ ಮಹಾಶಿವರಾತ್ರಿ ಬಂದ್ಬಿಟ್ಟು ಫೆಬ್ರವರಿ 15ರಿಂದ ನಡೀತಾ ಇದೆ ಸ್ನೇಹಿತರೆ. ಆ ಫೆಬ್ರವರಿ 15 ಮಹಾಶಿವರಾತ್ರಿ ಇರೋದ್ರಿಂದ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಅಂತ ಹೇಳ್ಬೋದು. 14ರಿಂದ ಒಂದು 4-5 ದಿನ ಅಲ್ಲಿ ಶಿವರಾತ್ರಿ ಉತ್ಸವನೇ ನಡೆಯುತ್ತೆ ಸ್ನೇಹಿತರೆ. ನಮ್ಮ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನಮ್ಮ ದೀಪಾವಳಿ ಟೈಮ್ ಆಗಲಿ, ಯುಗಾದಿ ಟೈಮ್ ಆಗಲಿ, ಅಥವಾ ಮತ್ತು ನಮ್ಮ ಮಹಾಶಿವರಾತ್ರಿ ಟೈಮ್ ಆಗಲಿ, ಇಲ್ಲಿ 3 ದಿನನೂ ಈ 3 ಟೈಮಲ್ಲೂ ಕೂಡ ಮಹಾರಥೋತ್ಸವನ ಜರುಗಿಸ್ತಾರೆ ಸ್ನೇಹಿತರೆ. ಇಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಪೂಜೆಗಳಾಗಲಿ, ರಥೋತ್ಸವಗಳಾಗಿ ನಡೀತವೆ. ಮೇಯ್ನ್ಲಿ ಇಲ್ಲಿ ಎಣ್ಣೆ ಮಜ್ಜನ ಪೂಜೆ ಅಂದರೆ ನಿಮಗೆ 14-15ರಿಂದ ಎಣ್ಣೆ ಮಜ್ಜನ ಪೂಜೆ, 15 ಜಾಗರಣೆ ಉತ್ಸವ. ಅಂದರೆ ಶಿವರಾತ್ರಿ ಮಹೋತ್ಸವ ಇರೋದ್ರಿಂದ ಅವತ್ತು ಜಾಗರಣೆ ಉತ್ಸವ ನಡೆಯುತ್ತೆ ನೈಟ್ ಎಲ್ಲವ. ಆ ಜಾಗರಣೆ ಉತ್ಸವ ಅದಾದಮೇಲೆ ನಮಗೆ ಮಹಾರಥೋತ್ಸವ ಕೂಡ ಒಂದಿನ ನಡೆಯುತ್ತೆ. ಅದಾದಮೇಲೆ ಮಾರನೇ ದಿನನೇನೋ ಮಹಾರಥೋತ್ಸವ ನಡೆಯುತ್ತೆ. ಅದಾದಮೇಲೆ ನಮಗೆ ತುಂಬ ಅಭಿಷೇಕ, ನೈಟ್ ಎಲ್ಲ ಅಭಿಷೇಕಗಳಿರ್ತವೆ. ಅದಾದಮೇಲೆ ನಮಗೆ ಕೆಂಡೋತ್ಸವ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳು ಇವೆಲ್ಲ 3 ದಿನನೂ, ದೀಪಾವಳಿ ಟೈಮ್ ಆಗಲಿ, ಯುಗಾದಿ ಟೈಮ್ ಆಗಲಿ, ಅಥವಾ ನಮ್ಮ ಮಹಾಶಿವರಾತ್ರಿ ಆಗಲಿ, 3 ಕೂಡ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ತುಂಬಾ ಭಕ್ತಾದಿಗಳು ದಂಡೆ ಬರುತ್ತೆ. ಅದರಲ್ಲೂ ಕೂಡ ಈ ಇದರಲ್ಲಿ ಮಹಾಶಿವರಾತ್ರಿ ಟೈಮಲ್ಲಿ ಇದು ಪಾದಯಾತ್ರೆ ಬಂದ್ಬಿಟ್ಟು ಶಿವನ ದರ್ಶನ ಪಡೆಯೋದಿದೆ, ಅದಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಅಲ್ಲಿ ಇಂಥ ಜರುಗುವಂಥ ಈ ಉತ್ಸವಗಳನ್ನೆಲ್ಲ ನೀವು ಕಣ್ತುಂಬ್ಕೋಬೋದು. ಎಣ್ಣೆ ಮಜ್ಜನ ಪೂಜೆ ಆಗಲಿ ಅಥವಾ ಜಾಗರಣೆ ಉತ್ಸವ ಆಗಲಿ, ನೀವೇನಾದ್ರು ಅಲ್ಲಿಗೆ ಹೋಗಿದ್ರೆ, 15th ಹೋಗಿದ್ರೆ, ಅದಾದಮೇಲೆ ಇದು ರಥೋತ್ಸವ ನಡೆಯುತ್ತೆ ಒಂದಿನ ಬೆಳಿಗ್ಗೆ ಒಂದು 10ರಿಂದ, ಆ ಟೈಮಲ್ಲಿ 9:30 to 10:30 ಆ ಟೈಮಲ್ಲಿ ಒಂದು ರಥೋತ್ಸವನೂ ಕೂಡ ನಡೆಯುತ್ತೆ. ಪ್ರತಿ ಟೈಮಲ್ಲೂ ರಥೋತ್ಸವ ನಡೆಸ್ತಾರೆ, ಪ್ರತಿ ಮೇನ್ ಈ 3 ಇವೆಂಟ್ಸಲ್ಲಿ. ಅದಾದಮೇಲೆ ಕೆಂಡೋತ್ಸವನೂ ಕೂಡ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ನೀವು ಅಲ್ಲಿ ಹೋದರೆ ಪ್ರತಿಯೊಂದನ್ನು ಕಣ್ ತುಂಬ್ಕೋದು. ಇದು 77 ಬೆಟ್ಟದ ಒಡೆಯ ಅಂತಲೇ ಕರೆಯೋ ಮಲೆ ಮಹದೇಶ್ವರ, ತಪ್ಪಲಿನಲ್ಲಿರುವಂಥದ್ದು ಮಲೆ ಮಹದೇಶ್ವರ ಸ್ವಾಮಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಮಹಾಶಿವರಾತ್ರಿ ಜಾತ್ರೆ 15ರಿಂದ 14, 15, 16, 17, 4-5 ದಿನ ಜಾತ್ರಾ ಮಹೋತ್ಸವದ ಫುಲ್ ವಿಜೃಂಭಣೆ ಇರುತ್ತೆ ಅಲ್ಲಿ. ಹಾಗಾಗಿ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನೀವೇನಾದರೂ
ಶಿವರಾತ್ರಿ ಜಾತ್ರೆಗೆ ಏನಾದ್ರು 22 ಹೋಗಬೇಕು ಅಂತಂದ್ರೆ ನೀವು ಬೆಟ್ಟದ ಮೇಲೆ ಅಥವಾ ಕಾವೇರಿ ದಂಡದಲ್ಲೂ ಕೂಡ ನಡ್ಕೊಂಡು ಹೋಗ್ಬೋದು. ಈ ಕಡೆಯಿಂದ ರಾಮನಗರ, ಚನ್ನಪಟ್ಟಣ ಯಾರು ಹೋಗ್ತೀರಾ ಕಾವೇರಿ ದಂಡದಿಂದಲೂ ನಡ್ಕೊಂಡು ಹೋಗ್ಬೋದು. ಹಾಗಾಗಿ ಪ್ರತಿಯೊಬ್ಬರು ನೀವೇನಾದ್ರು ಮತ್ತೆ ಈ ಸರಿ ನೈಟ್ ಪಾದಯಾತ್ರೆ ಅಲೋಡ್ ಇರಲ್ಲ. ಪ್ರತಿಯೊಬ್ಬರು ಇದನ್ನ ನೋಡ್ಕೊಳ್ಳಿ. ನೀವು ನಾರ್ಮಲ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಓಕೆ, ಬಟ್ ಬೆಟ್ಟನ ಒಂದ್ಸರಿ ಎಂಟ್ರಿ ಕೊಟ್ಟಾಗ ಅಲ್ಲೊಂದು 20 ಕಿಲೋಮೀಟರ್ 40 ಕಿಲೋಮೀಟರ್ ಅಲ್ಲಿ ನಿಮಗೆ ಅಲೋಡ್ ಇರಲ್ಲ ನೈಟ್ ಟೈಮು. ಸೇಫಾಗಿ ಹೋಗಿ, ಪ್ರತಿಯೊಂದು ಇದು ಭಾಳ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಪ್ರತಿಯೊಂದು ಅರೇಂಜ್ಮೆಂಟು, ಡ್ರಿಂಕಿಂಗ್ ವಾಟರ್ ಆಗಲಿ, ಮೆಡಿಕಲ್ ಫೆಸಿಲಿಟೀಸ್ ಆಗಲಿ, ರೆಸ್ಟ್ ರೂಮ್ಸ್ಗಳಾಗಲಿ, ನೆರಳಿನ ವ್ಯವಸ್ಥೆ, ಪ್ರತಿಯೊಂದು ನಿಮಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಲೆಲ್ಲ ನೆರಳಿನ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಮತ್ತು ನಿಮಗೆ ತುಂಬ ಜನ ಫ್ರೀಯಾಗಿ ಫುಡ್ಡು ಕೂಡ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಫುಡ್ಡು ಅಲ್ಲಿ ಸವಿದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಬಿಸಿಲಲ್ಲಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ವಾಕ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಇದು ತುಂಬ ಪಾದಯಾತ್ರೆ ತುಂಬ ಜನ ಬರೋದ್ರಿಂದ ಸೇಫಾಗಿ ಹೋಗಿ ಸ್ನೇಹಿತರೆ. ಅದೇ ಒಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಸರಿ ಸ್ಟಾರ್ಟಿಂಗ್ ಹಂಗೆ ಆಗಿರೋದ್ರಿಂದ ತುಂಬ ಜನಕ್ಕೆ ಭಯ ಇರುತ್ತೆ. ಸೇಫಾಗಿ ಗುಂಪಾಗಿ ಹೋದರೆ ಏನು ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಯಾವ ಥರ ಹೋಗ್ತಿರೋ, ಬೆಟ್ಟದ ಸೈಡಿಂದಲೇ ಹೋಗ್ತಿರೋ ಅಥವಾ ಬಸ್ಸಲ್ಲಿ ಹೋಗ್ತಿರೋ, ಬಸ್ಸಲ್ಲೂ ಅಷ್ಟೇ ಕೂಡ ಮೈಸೂರಿಂದನೂ ಬೇಗನೆ ನೀವು ಮಲೆಮಹದೇಶ್ವರ ಬೆಟ್ಟಕ್ಕೆ ಬೇಗನೆ ಹೋಗ್ಬೋದು. ಚಾಮರಾಜನಗರದಿಂದಲೂ ಹೋಗ್ಬೋದು. ಮೈಸೂರಿಂದ ತುಂಬ ಬಸ್ಸಸ್ಗಳು ಮಲೆಮಹದೇಶ್ವರ ಬೆಟ್ಟಕ್ಕೆ ಈ ಮಹಾಶಿವರಾತ್ರಿ ಟೈಮಲ್ಲಿ ತುಂಬ ರನ್ ಆಗ್ತಾ ಇರ್ತವೆ. ಇಲ್ಲ ಟ್ರೈನಿಗೆ ಹೋಗ್ತೀನಿ ಬೆಂಗಳೂರು ಕಡೆಯಿಂದ ನೀವು ಚಾಮರಾಜನಗರಕ್ಕೆ ಹೋಗಿ ಅಲ್ಲಿಂದ ಬಸ್ ಚೇಂಜ್ ಮಾಡಲೇಬೇಕು. ಹಾಗಾಗಿ ಬೆಟರ್ ನೀವು ಬೆಂಗಳೂರು ಕಡೆಯಿಂದ ಹೋಗ್ತಿದ್ರೆ ಮೈಸೂರಿಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ನೀವು ಒಂದು 2.5 hours 3 hours ನೀವು ಬೆಟ್ಟಕ್ಕೆ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ಮಹಾಶಿವರಾತ್ರಿಯಂದು ನಮ್ಮ ಮಲೆಮಹದೇಶ್ವರನ ಬೆಟ್ಟಕ್ಕೆ ಏನೇನು ನೀವು ಸೂಚನೆ ಅನುಸರಿಸಬೇಕು ಅನ್ನೋ ಪ್ರತಿಯೊಂದು ಈ ಮಹಾಶಿವರಾತ್ರಿ ಜಾತ್ರೆ ಯಾವ ಥರ ನಡೆಯುತ್ತೆ ಅಲ್ಲಿ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಅಂತ ನನ್ನ ಚಾನಲ್ ಹೊಸ ಮುನ್ನಡಿ ಚಾನಲ್ ಕಡೆಯಿಂದ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಂಗೆ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಮಲೆಮಹದೇಶ್ವರ ಬೆಟ್ಟ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.